ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಇದಾದಮೇಲೆ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಬಂದಿದೆ. ಏನಪ್ಪ ಅಂದರೆ ಈಗಾಗಲೇ ನಮಗೆ ಎ ಇನ್ಸ್ಟಿಟ್ಯೂಟ್, ಕನಚೂರ್ ಇನ್ಸ್ಟಿಟ್ಯೂಟ್, ಆಮೇಲೆ MBJ ಅಲ್ಲಿ ಟೋಟಲ್ 150 ಸೀಟ್ಸ್ ಇನ್ಕ್ರೀಸ್ ಆಗಿತ್ತು. ಈಗ ಮತ್ತೆ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜಲ್ಲೂ 50 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಇದು ಲೇಟೆಸ್ಟ್ ನೋಟಿಫಿಕೇಶನ್ ಇವತ್ತೇ ರಿಲೀಸ್ ಮಾಡಿರೋದು. ಸೊ ಟೋಟಲ್ ಇನ್ಕ್ರೀಸ್ ಇನ್ ಇಂಟೇಕ್ ಈಸ್ 50 ಸೀಟ್ಸ್. ಅದಾದಮೇಲೆ ಗೌರ್ಮೆಂಟ್ ಸೀಟ್ಸಲ್ಲಿ 12 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಅದಾದಮೇಲೆ ಪ್ರೈವೇಟ್ ಸೀಟ್ಸಲ್ಲಿ 28 ಸೀಟ್ಸ್ ಇದೆ. ಅದು ಯಾವ್ಯಾವ ಕ್ಯಾಟಗರಿ ಪ್ರೈವೇಟ್ ಸೀಟ್ಸ್ ಅಂತ ಮುಂದೆ ತೋರಿಸ್ತೀನಿ. ಅದಾದಮೇಲೆ NRI ಸೀಟ್ಸಲ್ಲಿ ಟೋಟಲ್ 7 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಅದಾದಮೇಲೆ ಅದರ್ ಸೀಟ್ಸ್, ಮ್ಯಾನೇಜ್ಮೆಂಟ್ ಸೀಟ್ಸಲ್ಲಿ 3 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಸೊ ನೆಕ್ಸ್ಟು ಯಾವ್ಯಾವ ಕ್ಯಾಟಗರಿಗೆ ಅಂತ ತೋರಿಸ್ತೀನಿ. ಸೊ ಇವಾಗ ನೆಕ್ಸ್ಟ್ ನಾವು ನೋಡೋದಾದರೆ ಡಿಸ್ಟ್ರಿಬ್ಯೂಷನ್ ಆಫ್ MBBS ಗೌರ್ಮೆಂಟ್ ಸೀಟ್ಸು ಯಾವ್ಯಾವ ಕ್ಯಾಟಗರಿ ಕೊಟ್ಟಿದ್ದಾರೆ ಅಂದರೆ ಟೋಟಲ್ 12 ಸೀಟ್ಸಲ್ಲಿ PWDಗೆ 0 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಸ್ಪೆಷಲ್ ಕೊಟ್ಟಾಗೂ 0. ನಾನ್ ಹೈದ್ರಾಬಾದ್ ಕರ್ನಾಟಕದಲ್ಲಿ 11 ಸೀಟ್ಸ್ ಕೊಟ್ಟಿದ್ದಾರೆ. ಹೈದ್ರಾಬಾದ್ ಕರ್ನಾಟಕ ರೀಜನ್ಗೆ 1 ಸೀಟ್ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಬೇರೆ ಕ್ಯಾಟಗರಿದು ಡಿಸ್ಟ್ರಿಬ್ಯೂಷನ್ ಆಫ್ MBBS ಗೌರ್ಮೆಂಟ್ ಸೀಟ್ಸ್ ಅಮಂಗ್ ವೇರಿಯಸ್ ಸ್ಪೆಷಲ್ ಕ್ಯಾಟಗರೀಸ್. ಟೋಟಲ್ 11 ಸೀಟ್ಸಲ್ಲಿ ನಾನ್ ಹೈದ್ರಾಬಾದ್ ಕರ್ನಾಟಕದಲ್ಲಿ GMG ಕ್ಯಾಟಗರಿಗೆ 4 ಸೀಟ್ಸ್ ಕೊಟ್ಟಿದ್ದಾರೆ. GMR ಜನರಲ್ ಮೆರಿಟ್ ರೂರಲಲ್ಲಿ 1 ಸೀಟ್, GMK 0, SCG 2 ಸೀಟ್ಸ್, SCR 0, SCK 0, STG 1, ಅದಾದಮೇಲೆ 1G 1, ಅದಾದಮೇಲೆ 2AGಗೆ 1 ಸೀಟ್ ಕೊಟ್ಟಿದ್ದಾರೆ. ಅದಾದಮೇಲೆ 3BGಗೆ 1 ಸೀಟ್ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು. ಅದಾದಮೇಲೆ ಡಿಸ್ಟ್ರಿಬ್ಯೂಷನ್ ಆಫ್ ಗೌರ್ಮೆಂಟ್ ಸೀಟ್ಸ್ ಅಮಂಗ್ ವೇರಿಯಸ್ ಸ್ಪೆಷಲ್ ಕ್ಯಾಟಗರೀಸ್ ಇನ್ ಬೋತ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜಲ್ಲಿ ಟೋಟಲ್ 1 ಸೀಟ್ ಇದೆ. ಆ 1 ಸೀಟು ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದರೆ SCGಗೆ ಕೊಟ್ಟಿದ್ದಾರೆ. ಅದಾದಮೇಲೆ ಪ್ರೈವೇಟ್ ಕಾಲೇಜಸ್ ಸೀಟ್ಸ್ ಅದರ್ ದ್ಯಾನ್ ಗೌರ್ಮೆಂಟ್ ಸೀಟ್ಸ್ ಅಂದರೆ ಆ ಪ್ರೈವೇಟ್ ಸೀಟ್ಸ್ ಎಲ್ಲ ಯಾವ್ಯಾವ ಕ್ಯಾಟಗರಿ ಅಂತ ಟೋಟಲ್ 38ಅಲ್ಲಿ ಪ್ರೈವೇಟ್ ಸೀಟ್ಸ್ಗೆ 28 ಕೊಟ್ಟಿದ್ದಾರೆ ಅಂದರೆ 12 ಲಕ್ಷ ಸೀಟ್ಗೆ. ಅದಾದಮೇಲೆ GMPH 2 ಸೀಟ್ಸ್ ಕೊಟ್ಟಿದ್ದಾರೆ. GMPಯಲ್ಲಿ 0 ಸೀಟ್ಸ್, ಓಪನ್ ಕ್ಯಾಟಗರಿಯಲ್ಲಿ 0 ಸೀಟ್ಸ್. ಅದಾದಮೇಲೆ ME ಅಂದರೆ ಮೈನಾರಿಟಿಗೆ 18 ಸೀಟ್ಸ್ ಕೊಟ್ಟಿದ್ದಾರೆ, ತೆಲುಗು ಮೈನಾರಿಟಿ. ಅದಾದಮೇಲೆ RCಗೆ 0. ಅದಾದಮೇಲೆ GMP 50% ಆಫ್ 26%ಗೆ 4 ಸೀಟ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಓಪನ್ ಕ್ಯಾಟಗರಿಯಲ್ಲಿ 4 ಸೀಟ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ NRI ಕ್ಯಾಟಗರಿಯಲ್ಲಿ 7 ಸೀಟ್ಸ್, ಅದರ್ಸಲ್ಲಿ 3 ಸೀಟ್ಸ್. ಸೊ ನೀವೇನಾದರೂ ಈ ಕ್ಯಾಟಗರೀಸಿಗೆ ಬಿಲಾಂಗ್ ಆಗಿ ನಿಮ್ಗೆ ಏನಾದರೂ ರ್ಯಾಂಕ್ ಸ್ವಲ್ಪ ಕಡಿಮೆ ಇದ್ದರೆ ಇದು ಖಂಡಿತ ನಿಮಗೆ ಒಳ್ಳೆಯ ಆಪ್ಷನ್. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜನ್ನು ನಿಮ್ಮ ಪ್ರಯಾರಿಟಿಯಲ್ಲಿ ಇಟ್ಕೊಳ್ಳಿ, ಟಾಪ್ ಮೋಸ್ಟ್ ಪ್ರಯಾರಿಟಿಯಲ್ಲಿ. ಸೊ ಸಿಗೋ ಚಾನ್ಸಸ್ ತುಂಬ ಒಳ್ಳೆ ಇದೆ. ಅದಾದಮೇಲೆ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಏನು ಅಂದರೆ rearrangement of options, modify, delete, reorder portal link is open in KA ವೆಬ್ಸೈಟ್ till further instructions. ಅಂದರೆ ಅವರಿನ್ನ ಮತ್ತೆ ನೋಟಿಫಿಕೇಷನ್ ಬಿಡೋವರೆಗೂ ನಾವು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು. ಅದರಲ್ಲಿ ಮಾಡಿಫೈ, ಡಿಲೀಟ್ ಮಾಡ್ಕೋಬೋದು. ಸೊ ಇದು ಕೂಡ ಒಳ್ಳೆಯದು. ಯಾರು ಮಾಡಿಲ್ಲ ಇನ್ನು ಅವರೆಲ್ಲ ಹೋಗ್ಬಿಟ್ಟು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು. ಸೊ ಈಗಾಗಲೇ ನಿಮ್ಗೇನಾದರೂ ಮುಂಚೆದು ಗೊತ್ತಿಲ್ಲ ಅಂದರೆ ಅದನ್ನು ತೋರಿಸ್ತೀನಿ. ಇವಾಗ AJ ಇನ್ಸ್ಟಿಟ್ಯೂಟಲ್ಲಿ 50, ಕನಚೂರಲ್ಲಿ 50, MBJಯಲ್ಲಿ 50 ಸೀಟ್ಸ್, ಟೋಟಲ್ 150 ಇನ್ಕ್ರೀಸ್ ಆಗಿತ್ತು. ಅದರಲ್ಲಿ ಟೋಟಲ್ ಗೌರ್ಮೆಂಟ್ ಸೀಟ್ಸು ನಮಗೆ ಇನ್ಕ್ರೀಸ್ ಆಗಿ 36 ಸೀಟ್ಸ್ ಮಾತ್ರ. ಪ್ರೈವೇಟ್ ಸೀಟ್ಸಲ್ಲಿ 84, NRI 24 ಸೀಟ್ಸ್, ಮ್ಯಾನೇಜ್ಮೆಂಟ್ ಸೀಟ್ಸ್, ಅದರ್ ಸೀಟ್ಸ್ ಅಂದರೆ 6 ಸೀಟ್ಸ್ ಇನ್ಕ್ರೀಸ್ ಆಗಿತ್ತು. ಸೊ ಅದಾದಮೇಲೆ ಡಿಸ್ಟ್ರಿಬ್ಯೂಷನನ್ನು ಕೊಟ್ಟಿದ್ದಾರೆ. AJ ಇನ್ಸ್ಟಿಟ್ಯೂಟಲ್ಲಿ ನಾನ್ ಹೈದ್ರಾಬಾದ್ ಕರ್ನಾಟಕಗೆ 11 ಸೀಟ್ಸ್ ಕೊಟ್ಟಿದ್ದಾರೆ. ಹೈದ್ರಾಬಾದ್ ಕರ್ನಾಟಕಗೆ 1 ಸೀಟ್. ಟೋಟಲ್ ಆಗಿ ನಾನ್ ಹೈದ್ರಾಬಾದ್ ಕರ್ನಾಟಕ ರೀಜನ್ಗೆ 32 ಸೀಟ್ಸ್, ಹೈದ್ರಾಬಾದ್ ಕರ್ನಾಟಕಗೆ 3 ಸೀಟ್ಸ್ ಮಾತ್ರ ಕೊಟ್ಟಿದ್ರು. ಅದಾದಮೇಲೆ ನೆಕ್ಸ್ಟ್ ಬರೋದಾದರೆ ವೇರಿಯಸ್ ಕ್ಯಾಟಗರೀಸ್ದು ಇಲ್ಲಿ ಕೊಟ್ಟಿದ್ದಾರೆ. GMGಗೆ ಟೋಟಲ್ ಆಗಿ 11 ಸೀಟ್ಸ್ ಇನ್ಕ್ರೀಸ್ ಆಗಿತ್ತು. GMRಗೆ 2 ಸೀಟ್ಸ್. ಹಾಗೆ ನೀವು ನೋಡ್ಕೊಂಡು ಹೋಗ್ಬೋದು ಈ ಚಾರ್ಟಲ್ಲಿ. ಇದೆಲ್ಲ KEA ನೀಟ್ ಸೆಕ್ಷನಲ್ಲೇ ಇದೆ. ನೀವೇನಾದರೂ ನೋಡಿಲ್ಲ ಅಂದರೆ ನೀವು ನೋಡ್ಕೋಬೋದು. ಸೊ ಈ ಎಲ್ಲ ಕಾಲೇಜಸನ್ನು ನಿಮ್ಮ ಪ್ರಯಾರಿಟಿಯಲ್ಲಿ ಇಟ್ಕೊಳ್ಳಿ. ಯಾರ್ಯಾರಿಗೆ ಸೀಟ್ ಸಿಕ್ಕಿಲ್ಲ ಈ ಕಾಲೇಜಸನ್ನು ಟ್ರೈ ಮಾಡಿ, ಖಂಡಿತ ಒಳ್ಳೆಯ ಸೀಟ್ ಸಿಗುತ್ತೆ. ಸೊ ಎಲ್ಲರಿಗೂ ಒಳ್ಳೆಯ ಸೀಟ್ ಸಿಗಲಿ ಅಂತ ನನ್ನ ಪ್ರಾರ್ಥನೆ. ಸೊ ಇದಿಷ್ಟೇ ಇವತ್ತಿನ ವಿಡಿಯೋದಲ್ಲಿ. ಇನ್ನೇನಾದರೂ ಫರ್ದರ್ ಅಪ್ಡೇಟ್ಸ್ ಇದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.